ಓಂ ಶಾಂತಿ. ಬಾಬಾರವರ ಜ್ಞಾನದ ಗಂಗೆಯಲ್ಲಿ ಮೀಯಲು ಸಿದ್ಧರಿದ್ದೀರಾ? ಶಿವವಾಣಿ ಚಾನೆಲ್ನ ಇಂದಿನ ಈ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬಾಬಾರವರು ನಮಗಾಗಿ ನೀಡುವ ಪ್ರತಿದಿನದ ಮುರಳಿ ಕೇವಲ ಮಾತುಗಳಲ್ಲ, ಅವು ನಮ್ಮ ಜೀವನದ ದಾರಿದೀಪ. ಇಂದಿನ ದಿನನಿತ್ಯದ ಮುರಳಿ ಮಂಥನದ ಮೂಲಕ ನಾವು ಸ್ವಯಂ ಪರಿವರ್ತನೆಯ ಹಾದಿಯಲ್ಲಿ ಒಂದು ಹೆಜ್ಜೆ ಮುಂದೆ ಸಾಗೋಣ. ಬನ್ನಿ, ಇಂದಿನ ಮಧುರ ಮಹಾವಾಕ್ಯಗಳನ್ನು ಆಲಿಸೋಣ. ಒಂದು ಕ್ಷಣ ಯೋಚಿಸೋಣ. ನಾವು ಒಂದು ಬೃಹತ್ ನಾಟಕದಲ್ಲಿ ಅಭಿನಯಿಸುತ್ತಿದ್ದೇವೆ. ಹೌದು, ಒಂದು ದೊಡ್ಡ ನಾಟಕ. ಆದರೆ ಆ ನಾಟಕದ ಮೂಲ ಕಥಾಹಂದರವೇ ನಮಗೆ ಮರೆತು ಹೋಗಿದೆ ಅಂತ ಭಾವಿಸೋಣ. ಖಂಡಿತ. ನಾವೆಲ್ಲರೂ ಆ ಸ್ಥಿತಿಯಲ್ಲೇ ಇದ್ದೇವೆ ಅಲ್ವಾ? ನಿಜ. ಆ ವೇದಿಕೆಯ ಮೇಲೆ ನಡೆಯುವ ಪ್ರತಿಯೊಂದು ಸಣ್ಣ ಘಟನೆಯೂ ನಮ್ಮನ್ನು ವಿಪರೀತ ಆತಂಕಕ್ಕೆ ದೂಡುತ್ತದೆ. ಯಾಕೆಂದರೆ ಮುಂದೇನಾಗುತ್ತದೆ ಎಂಬ ಅರಿವೇ ನಮಗಿರುವುದಿಲ್ಲ. ಹೌದು, ನಮ್ಮ ದೈನಂದಿನ ಜೀವನದ ದುಃಖ, ಆತಂಕ ಮತ್ತು ಅತೃಪ್ತಿಯ ಮೂಲ ಕಾರಣವೂ ಇದೇ ಆಗಿದೆ. ನಾವು ಮೂಲತಃ ಯಾರು, ಎಲ್ಲಿಂದ ಬಂದಿದ್ದೇವೆ ಎಂಬ ನಮ್ಮ ನೈಜ ಸ್ಮೃತಿಯೇ ನಮಗೆ ಮರೆತು ಹೋಗಿದೆ. ಅದಕ್ಕಾಗಿಯೇ ನಾವು ಜ್ಞಾನಮಂಥನ ಮಾಡುವುದು ಬಹಳ ಮುಖ್ಯ. ಲೌಕಿಕ ಜಗತ್ತಿನಲ್ಲಿ ನಾವು ಕಾಯಿಲೆ ಬಿದ್ದಾಗ ವೈದ್ಯರು ಕಹಿ ಔಷಧಿ ಅಥವಾ ನೋವುಂಟು ಮಾಡುವ ಇಂಜೆಕ್ಷನ್ ನೀಡುತ್ತಾರೆ. ಓಹೋ, ಹೌದು, ಅದು ಸ್ವಲ್ಪ ಕಷ್ಟವೇ. ಆದರೆ ನಮ್ಮ ಆತ್ಮೀಕ ಸರ್ಜನ್ ಆದ ಶಿವಬಾಬಾ ಅವರು ಆತ್ಮದ ತಮೋಪ್ರಧಾನ ಕಾಯಿಲೆಯನ್ನು ಗುಣಪಡಿಸಲು ಯಾವುದೇ ನೋವಿಲ್ಲದ ಅತ್ಯಂತ ಮಧುರವಾದ ಒಂದು ಇಂಜೆಕ್ಷನ್ ನೀಡುತ್ತಾರೆ. ವಾಹ್! ಆ ಮಧುರವಾದ ಇಂಜೆಕ್ಷನ್ ಯಾವುದು ಅಂತ ಕೇಳಲು ಬಹಳ ಕುತೂಹಲವಾಗುತ್ತದೆ. ಖಂಡಿತ. ಅದನ್ನು ತಿಳಿಯುವ ಮುನ್ನ ಇಂದಿನ ಸಾರವನ್ನು ನೋಡೋಣ. ಮಧುರ ಮಕ್ಕಳೇ, ತಂದೆಯ ಮೂಲಕ ನಿಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಯಾವ ಜ್ಞಾನ ಸಿಕ್ಕಿದೆಯೋ ಇದನ್ನು ನೀವು ಬುದ್ಧಿಯಲ್ಲಿ ಇಟ್ಟುಕೊಳ್ಳುತ್ತೀರಿ. ಆದ್ದರಿಂದ ನೀವು ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಿ. ಇದು ಕೇಳಲು ಬಹಳ ಸರಳವಾಗಿದೆ. ಆದರೆ ಸೃಷ್ಟಿಯ ಜ್ಞಾನವನ್ನು ಬುದ್ಧಿಯಲ್ಲಿ ಇಟ್ಟುಕೊಳ್ಳುವುದು, ಸ್ವದರ್ಶನ ಚಕ್ರ ಹೇಗಾಗುತ್ತದೆ ಎಂಬುದು ಆಳವಾದ ವಿಷಯ. ಹೌದು. ಕೇವಲ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳುವುದಕ್ಕೂ ಚಕ್ರಧಾರಿಯಾಗುವುದಕ್ಕೂ ಇರುವ ವ್ಯತ್ಯಾಸವೇನೋ ಅಂತ ನಾವರ್ಥ ಮಾಡ್ಕೊಳ್ಬೇಕು. ಅಂದರೆ ನೋಡಿ, ಮಾಹಿತಿ ಬೇರೆ, ಆಳವಾದ ಅರಿವು ಬೇರೆ. ಸ್ವದರ್ಶನ ಚಕ್ರ ಎಂದರೆ ನಮ್ಮದೇ ಆದ ಸಂಪೂರ್ಣ ಪಯಣವನ್ನು ಮೇಲಿನಿಂದ ವೀಕ್ಷಿಸುವುದು. ಒಂದು ವಿಶಾಲ ದೃಷ್ಟಿಕೋನ ಅಲ್ವಾ? ಖಂಡಿತ. ಉದಾಹರಣೆಗೆ, ನಾವು ಒಂದು ನಕ್ಷೆಯನ್ನು ವಿಸ್ತರಿಸಿ ನೋಡಿದಾಗ ಕೇವಲ ಒಂದು ಬೀದಿ ಮಾತ್ರ ಕಾಣುತ್ತದೆ. ನಾವು ದಾರಿ ತಪ್ಪಿದಂತೆ ಭಾಸವಾಗುತ್ತದೆ. ಆದರೆ ಅದೇ ನಕ್ಷೆಯನ್ನು ಸಂಪೂರ್ಣವಾಗಿ ಚಿಕ್ಕದಾಗಿಸಿ ಇಡೀ ದೇಶವನ್ನು ನೋಡಿದಾಗ ನಾವು ಎಲ್ಲಿದ್ದೇವೆ ಎಂಬ ಸ್ಪಷ್ಟತೆ ಸಿಗುತ್ತದೆ. ವಾವ್! ಇದು ಬಹಳ ಸುಂದರವಾದ ಹೋಲಿಕೆ. ಹೌದು. ಬಾಬಾ ಹೇಳುವ ಈ ಜ್ಞಾನದ ಚಕ್ರವು ನಮ್ಮ ಆತ್ಮದ ಸತೋಪ್ರಧಾನ ಸ್ಥಿತಿಯಿಂದ ಆರಂಭವಾಗಿ ತಮೋಪ್ರಧಾನ ಸ್ಥಿತಿಯವರೆಗಿನ ಇಡೀ ಪಯಣವನ್ನು ನಮ್ಮ ಕಣ್ಣು ಮುಂದೆ ತೆರೆದಿಡ್ತದೆ. ಆ ಸಂಪೂರ್ಣ ಚಿತ್ರಣ ಸಿಕ್ಕಾಗ ಪ್ರಸ್ತುತ ಕ್ಷಣದ ಸವಾಲುಗಳು ಬಹಳ ಸಣ್ಣದಾಗಿ ಗೋಚರಿಸುತ್ತವೆ. ಆ ಸ್ಪಷ್ಟತೆ ಬಹಳ ಮುಖ್ಯ. ಅದಕ್ಕಾಗಿಯೇ ಇಂದಿನ ಮುರಳಿಯಲ್ಲಿ ಒಂದು ಅದ್ಭುತವಾದ ಪ್ರಶ್ನೆ ಮತ್ತು ಉತ್ತರವಿದೆ. ಪ್ರಶ್ನೆ ಹೀಗಿದೆ: ಆತ್ಮವನ್ನು ಪಾವನ ಮಾಡಿಕೊಳ್ಳಲು ಆತ್ಮಿಕ ತಂದೆಯು ಯಾವ ಇಂಜೆಕ್ಷನ್ ಕೊಡುತ್ತಾರೆ? ಉತ್ತರ ಬಹಳ ಮುಖ್ಯವಾಗಿದೆ. ಉತ್ತರ ಹೀಗಿದೆ: ಮನ್ಮನಾಭವದ ಇಂಜೆಕ್ಷನ್ ಕೊಡುತ್ತಾರೆ. ಇದನ್ನು ಆತ್ಮಿಕ ತಂದೆಯ ವಿನಃ ಮತ್ಯಾರೂ ಕೊಡಲು ಸಾಧ್ಯವಿಲ್ಲ. ತಂದೆಯು ತಿಳಿಸುತ್ತಾರೆ, ಮಧುರ ಮಕ್ಕಳೇ, ನೀವು ನನ್ನನ್ನು ನೆನಪು ಮಾಡಿ ಸಾಕು. ಈ ನೆನಪಿನಿಂದಲೇ ಆತ್ಮವು ಪಾವನವಾಗುವುದು. ಇದರಲ್ಲಿ ಸಂಸ್ಕೃತ ಇತ್ಯಾದಿಗಳನ್ನು ಓದುವ ಅವಶ್ಯಕತೆಯೂ ಇಲ್ಲ. ತಂದೆಯಂತೂ ಹಿಂದಿ ಭಾಷೆಯಲ್ಲಿ ಸರಳ ಶಬ್ದಗಳಲ್ಲಿ ತಿಳಿಸುತ್ತಾರೆ. ಆತ್ಮಿಕ ತಂದೆಯೇ ನಮಗೆ ಪಾವನರಾಗುವ ಯುಕ್ತಿಯನ್ನು ತಿಳಿಸುತ್ತಿದ್ದಾರೆಂದು ಯಾವಾಗ ಆತ್ಮಕ್ಕೆ ನಿಶ್ಚಯ ಆಗಿಬಿಡುವುದೋ ಆಗ ವಿಕಾರಗಳನ್ನು ಬಿಡುತ್ತಾ ಹೋಗುತ್ತದೆ. ಅಂದ್ರೆ ಕೇವಲ ಸಂಸ್ಕೃತದ ಶ್ಲೋಕಗಳನ್ನು ಪಠಿಸುವುದರಿಂದ ಆತ್ಮ ಪಾವನವಾಗುವುದಿಲ್ಲ ಅಂತ ಬಾಬಾ ಸ್ಪಷ್ಟಪಡಿಸುತ್ತಿದ್ದಾರೆ. ಆದರೆ ಇಲ್ಲಿ ನನಗೊಂದು ಗೊಂದಲವಿದೆ. ಮನ್ಮನಾಭವ ಎಂದರೆ ಕೇವಲ ಪರಮಾತ್ಮನನ್ನು ನೆನಪು ಮಾಡುವುದು ಎಂದು ಮೇಲ್ನೋಟಕ್ಕೆ ಅನಿಸುತ್ತದೆ. ಆದರೆ ಲೌಕಿಕ ಜೀವನದಲ್ಲಿ ನಮಗೆ ಆರ್ಥಿಕ ಸಮಸ್ಯೆಗಳಿದ್ದಾಗ ಅಥವಾ ಉದ್ಯೋಗದ ಸ್ಥಳದಲ್ಲಿ ಅತಿಯಾದ ಒತ್ತಡ ಇದ್ದಾಗ ಕೇವಲ ನೆನಪು ಮಾಡುವುದರಿಂದ ನಮ್ಮ ಮನಸ್ಸಿನೊಳಗಿನ ಕೋಪ ಅಥವಾ ಆತಂಕ ಹೇಗೆ ಮಾಯವಾಗುತ್ತದೆ? ಇದು ಅತ್ಯಂತ ಪ್ರಾಯೋಗಿಕವಾದ ಪ್ರಶ್ನೆ. ಏನೆಂದ್ರೆ, ಮನ್ಮನಾಭವ ಎನ್ನುವುದು ಕೇವಲ ಒಂದು ಭಕ್ತಿಭಾವದ ಪ್ರಾರ್ಥನೆಯಲ್ಲ, ಅದು ಬುದ್ಧಿಯ ಸಂಪೂರ್ಣ ಏಕಾಗ್ರತೆ. ಅಂದ್ರೆ ಆ ಸಂಪರ್ಕ ಏರ್ಪಡಬೇಕು. ಹೌದು. ಮಾನವನ ಮನಸ್ಸು ಸದಾ ಯಾವುದಾದರೊಂದು ಆಧಾರವನ್ನು ಹುಡುಕುತ್ತಿರುತ್ತದೆ. ನಾವು ಸಮಸ್ಯೆಯ ಬಗ್ಗೆ ಯೋಚಿಸುತ್ತಿದ್ದರೆ ಆ ಸಮಸ್ಯೆ ಬೆಳೆಯುತ್ತದೆ. ಆದರೆ ಸದಾ ಪಾವನರಾಗಿರುವ, ಶಾಂತಿಯ ಸಾಗರನಾಗಿರುವ ಶಿವಬಾಬಾನ ಜೊತೆ ನಮ್ಮ ಬುದ್ಧಿಯ ಸಂಪರ್ಕ ಬೆಸೆದಾಗ, ಆ ಯಾದ್ ಅಥವಾ ನೆನಪಿನ ಸ್ಥಿತಿಯಲ್ಲಿದ್ದಾಗ
ಆ ಪರಮಾತ್ಮನ ಗುಣಗಳು ನಮ್ಮ ಆತ್ಮದೊಳಗೆ ಹರಿಯಲು ಶುರುವಾಗುತ್ತವೆ. ಓಹೋ, ಇದು ಕತ್ತಲೆಯ ಕೋಣೆಗೆ ಬೆಳಕನ್ನು ತಂದಂತೆ ಅಂತ ಹೇಳ್ಬಹುದಾ? ಖಂಡಿತ. ನಾವು ಕತ್ತಲೆಯ ಜೊತೆ ಹೋರಾಡುವ ಅವಶ್ಯಕತೆ ಇಲ್ಲ. ಬೆಳಕು ಬಂದಾಗ ಕತ್ತಲೆ ತಾನಾಗಿ ಮಾಯವಾಗುತ್ತದೆ. ಆ ಪ್ರೀತಿಯ ನೆನಪು ನಮ್ಮೊಳಗಿನ ವಿಕಾರಗಳನ್ನು ಸುಡುವ ಯೋಗಾಗ್ನಿಯಾಗಿ ಬದಲಾಗುತ್ತದೆ. ಅಂದ್ರೆ ನಮ್ಮ ಗಮನವನ್ನು ಎಲ್ಲಿ ಕೇಂದ್ರೀಕರಿಸುತ್ತೇವೆ ಎಂಬುದರ ಮೇಲೆ ನಮ್ಮ ಆಂತರಿಕ ಸ್ಥಿತಿ ನಿರ್ಧಾರವಾಗುತ್ತದೆ. ಈ ಹಿನ್ನೆಲೆಯಲ್ಲಿಯೇ ಬಾಬಾ ಅವರು ಓಂ ಶಾಂತಿ ಎಂಬ ಪದದ ನೈಜ ಅರ್ಥವನ್ನು ಬಿಡಿಸಿ ಹೇಳುವುದು. ಹೌದು, ಓಂ ಶಾಂತಿ ಅಂದ್ರೆ ಕೇವಲ ಒಂದು ಶುಭಾಶಯ ಅಲ್ಲ. ನಿಜ. ನಾನು ಶಾಂತ ಸ್ವರೂಪದ ಆತ್ಮ ಮತ್ತು ನನ್ನ ನಿಜವಾದ ಮನೆ ಶಾಂತಿಧಾಮ ಎಂಬ ಆಳವಾದ ಅರ್ಥವಿದೆ. ನಾವು ಯಾವಾಗ್ಲೂ ಶಾಂತಿಯನ್ನು ಹೊರಗಿನ ವ್ಯಕ್ತಿಗಳಲ್ಲಿ ಅಥವಾ ವಸ್ತುಗಳಲ್ಲಿ ಹುಡುಕ್ತೇವೆ. ಆದ್ರೆ ಶಾಂತಿ ಎನ್ನುವುದು ನಮ್ಮ ಸ್ವಂತ ಭಾಷೆ. ಅಕ್ಷರಶಃ ಹೌದು. ದೇಹಾಭಿಮಾನವನ್ನು ಬಿಟ್ಟು ದೇಹಿ ಅಭಿಮಾನಿಯಾಗುವುದು ಎಂದರೆ ಇದೆ. ಯಾವಾಗ ನಾವು ದೇಹಾಭಿಮಾನದಲ್ಲಿರ್ತೇವೋ, ಅಂದ್ರೆ ಈ ಭೌತಿಕ ಶರೀರವೇ ನಾನು, ನನ್ನ ಪದವಿ, ನನ್ನ ಅಂತಸ್ತು ಎಂಬ ಭ್ರಮೆಯಲ್ಲಿರ್ತೇವಲ್ಲ. ಹೌದು, ಆಗ ನಮಗೆ ಹೊರಗಿನ ವಸ್ತುಗಳಿಂದ ಸುಖ ಬೇಕಾಗುತ್ತದೆ. ಆ ಸುಖ ಸಿಗದಿದ್ದಾಗ ಸಹಜವಾಗಿ ದುಃಖವಾಗುತ್ತದೆ. ಆದರೆ ನಾನು ಮೂಲತಃ ಶಾಂತ ಸ್ವರೂಪದ ಆತ್ಮ ಎಂಬ ಅರಿವು ಬಂದಾಗ ಲೌಕಿಕ ಜೀವನದ ಭಿನ್ನಾಭಿಪ್ರಾಯಗಳು ನಮ್ಮನ್ನು ಬಾಧಿಸುವುದಿಲ್ಲ. ಯಾಕೆಂದ್ರೆ ನಾವೆಲ್ಲಿ ಕೇವಲ ಪಾತ್ರಧಾರಿಗಳು ಅಲ್ವಾ? ಖಂಡಿತ. ನಮ್ಮ ಪಾತ್ರ ಮುಗಿಯುತ್ತಿದೆ, ನಾಟಕ ಮುಕ್ತಾಯವಾಗುತ್ತಿದೆ ಮತ್ತು ನಾವು ಹಿಂತಿರುಗಿ ಶಾಂತಿಧಾಮಕ್ಕೆ ಹೋಗಬೇಕಾಗಿದೆ ಎಂಬ ಸತ್ಯವನ್ನು ಬಾಬಾ ನಮಗೆ ಪದೇ ಪದೇ ನೆನಪಿಸುತ್ತಾರೆ. ಈ ನಾಟಕದ ಅರಿವಿದ್ದಾಗ ನಮ್ಮ ದೃಷ್ಟಿಕೋನ ಎಷ್ಟು ಬದಲಾಗುತ್ತದೆ ನೋಡಿ. ಯಾರಾದರೂ ನಮಗೆ ನೋವುಂಟು ಮಾಡಿದರೂ ಇದು ಕೇವಲ ಅವರ ಪಾತ್ರ, ಮತ್ತು ಈ ನಾಟಕ ಈಗ ಮುಗಿಯುತ್ತಿದೆ ಎಂಬ ವೈರಾಗ್ಯ ಭಾವನೆ ಬರುತ್ತದೆ. ಹೌದು. ಆದರೆ ಈ ನಾಟಕದ ಆದಿ, ಮಧ್ಯ, ಅಂತ್ಯದ ಬಗ್ಗೆ ಬಾಬಾ ನೀಡುವ ಜ್ಞಾನ ಯಾವುದೇ ಲೌಕಿಕ ಶಾಸ್ತ್ರಗಳಲ್ಲಿ ಇಲ್ಲ. ಸೃಷ್ಟಿಚಕ್ರವು ಹೊಸದರಿಂದ ಹಳೆಯದು ಮತ್ತು ಹಳೆಯದರಿಂದ ಹೊಸದಾಗುತ್ತದೆ ಎಂದು ಅವರು ವಿವರಿಸುತ್ತಾರೆ. ನಿಜ. ಇದು ಭಕ್ತಿ ಮಾರ್ಗದಲ್ಲಿ ಅರ್ಥವಾಗಿಲ್ಲ. ಅದೇ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಕೃಷ್ಣ ಅಥವಾ ವಿಷ್ಣುವಿನ ಕೈಯಲ್ಲಿ ಒಂದು ಹಿಂಸಾತ್ಮಕ ಚಕ್ರವನ್ನು ತೋರಿಸಿದ್ದಾರೆ. ಆ ಚಕ್ರದಿಂದ ಶತ್ರುಗಳ ತಲೆ ಕತ್ತರಿಸುವ ಕಥೆಗಳಿವೆ. ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಇದರ ನಿಜವಾದ ಅರ್ಥವೇನು? ತಲೆ ಕತ್ತರಿಸುವುದು ಎಂದರೇನು? ಲೌಕಿಕ ಪುರಾಣಗಳಲ್ಲಿ ದೇವತೆಗಳನ್ನು ಹಿಂಸಾತ್ಮಕವಾಗಿ ಚಿತ್ರಿಸಿರುವುದು ಭಕ್ತಿಯಲ್ಲಿನ ಅಜ್ಞಾನವನ್ನು ತೋರಿಸುತ್ತದೆ. ಬಾಬಾ ಸ್ಪಷ್ಟಪಡಿಸುತ್ತಾರೆ, ಪರಮಾತ್ಮನು ಅಥವಾ ದೇವತೆಗಳು ಎಂದಿಗೂ ಹಿಂಸೆಯನ್ನು ಮಾಡುವುದಿಲ್ಲ. ಓಹೋ, ಹಾಗಾದ್ರೆ ಆ ಚಕ್ರ ಯಾವುದರ ಸಂಕೇತ? ಇಲ್ಲಿ ತಲೆ ಕತ್ತರಿಸುವುದು ಎನ್ನುವುದು ನಮ್ಮೊಳಗಿನ ಅಹಂಕಾರವನ್ನು ಕತ್ತರಿಸುವುದರ ಸಂಕೇತವಾಗಿದೆ. ಜ್ಞಾನದ ಚಕ್ರದಿಂದ ನಮ್ಮೊಳಗಿನ ದೇಹಾಭಿಮಾನ, ಅಜ್ಞಾನ ಮತ್ತು ತಮೋಪ್ರಧಾನ ವೃತ್ತಿಗಳು ನಾಶವಾಗುತ್ತವೆ. ಇದು ಭೌತಿಕ ಆಯುಧವಲ್ಲ, ಇದೊಂದು ಜಾಗೃತಿಯ ಮತ್ತು ಪರಿವರ್ತನೆಯ ಅಸ್ತ್ರ. ಅಜ್ಞಾನವನ್ನು ಕತ್ತರಿಸುವುದು. ಇದೇ ಸಂದರ್ಭದಲ್ಲಿ ಇನ್ನೊಂದು ದೊಡ್ಡ ಭ್ರಮೆಯ ಬಗ್ಗೆ ಬಾಬಾ ಎಚ್ಚರಿಸುತ್ತಾರೆ. ಮನುಷ್ಯರನ್ನು ಅಥವಾ ಬ್ರಹ್ಮ, ವಿಷ್ಣು, ಶಂಕರರಂತಹ ದೇವತೆಗಳನ್ನು ಭಗವಂತನೆಂದು ಕರೆಯಲು ಸಾಧ್ಯ ಇಲ್ಲ ಅಂತ. ಹೌದು, ತಂದೆಯ ಮಹಿಮೆಗೂ ಮತ್ತು ಮಕ್ಕಳ ಮಹಿಮೆಗೂ ಅಪಾರ ವ್ಯತ್ಯಾಸವಿದೆ ಎನ್ನುತ್ತಾರೆ. ಇದು ಅನೇಕರ ನಂಬಿಕೆಗಳನ್ನು ಪ್ರಶ್ನಿಸುವಂತಿದೆ. ಅಂದ್ರೆ ದೇವತೆಗಳು ಕೂಡ ಭಗವಂತನಲ್ವೇ? ಖಂಡಿತ ಇಲ್ಲ. ಏಕೆಂದರೆ ಭಗವಂತನು ಜನನ ಮರಣದ ಚಕ್ರಕ್ಕೆ ಬರುವುದಿಲ್ಲ. ಆತ ಅಜನ್ಮ. ಆದರೆ ನಾವು ಆತ್ಮರು, ಆ ಸೂಕ್ಷ್ಮ ದೇವತೆಗಳಾಗಿದ್ದರೂ ಸರಿ ಅಥವಾ ಈ ಸೃಷ್ಟಿಯಲ್ಲಿರುವ ಮನುಷ್ಯಾತ್ಮರಾಗಿದ್ದರೂ ಸರಿ, ಎಲ್ಲರೂ ಸೃಷ್ಟಿ ನಾಟಕದಲ್ಲಿ ತಮ್ಮದೇ ಆದ ಪಾತ್ರವನ್ನು ಹೊಂದಿದ್ದಾರೆ. ಎಲ್ಲರೂ ಜನನ ಮರಣದ ಚಕ್ರದಲ್ಲಿ ಬರುತ್ತಾರೆ ಅಲ್ವಾ? ಹೌದು. ಪರಮಾತ್ಮನು ಸದಾ ಸತೋಪ್ರಧಾನ, ಅಂದರೆ ಸಂಪೂರ್ಣ ಪಾವನ. ಆದರೆ ನಾವು ಆತ್ಮರು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ಪಾವನ ಸ್ಥಿತಿಯಿಂದ ಕೆಳಗಿಳಿದು ಪತಿತ ಸ್ಥಿತಿಗೆ, ಅಂದರೆ ತಮೋಪ್ರಧಾನ ಸ್ಥಿತಿಗೆ ಬರುತ್ತೇವೆ. ಈ ಪತಿತ ಸ್ಥಿತಿ ಅಂದ್ರೆ ತಮೋಪ್ರಧಾನ ಸ್ಥಿತಿ ಎಂದ್ರೆ ಕೇವಲ ಕೋಪಗೊಳ್ಳುವುದಷ್ಟೇ ಅಲ್ಲ. ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ, ಕಾಮದ ವಿಕಾರದಲ್ಲಿ ಪತನ ಹೊಂದುವವರೇ ನಿಜವಾದ ಪತಿತರು. ಇದೇ ನಮ್ಮನ್ನು ಸಂಪೂರ್ಣವಾಗಿ ಕೆಳಮಟ್ಟಕ್ಕೆ ತಂದಿದೆ. ನಿಖರವಾಗಿ. ಯಾವಾಗ ಆತ್ಮ ಸತೋಪ್ರಧಾನವಾಗಿರುತ್ತದೆ, ಆಗ ಅಲ್ಲಿ ಸಂಪೂರ್ಣ ಪವಿತ್ರತೆ ಇರುತ್ತದೆ. ಸತ್ಯಯುಗದಲ್ಲಿ ಒಂದೇ ಧರ್ಮ ಮತ್ತು ಒಂದೇ ಭಾಷೆ ಇತ್ತು, ಏಕೆಂದರೆ ಅಲ್ಲಿ ಎಲ್ಲರೂ ಆತ್ಮಿಕ ಸ್ಥಿತಿಯಲ್ಲಿದ್ರು. ಹೌದು, ಅಲ್ಲಿ ಯಾವುದೇ ಭೇದಭಾವ ಇರಲಿಲ್ಲ. ಆದರೆ ಯಾವಾಗ ನಾವು ಕಾಮ, ಕ್ರೋಧದಂತಹ 5 ವಿಕಾರಗಳಿಗೆ ವಶರಾದೆವೋ, ಆಗ ನಮ್ಮಲ್ಲಿ ವಿಭಜನೆ ಶುರುವಾಯಿತು. ಅನೇಕ ಮಠ ಪಂಥಗಳಿಂದ ಭಾಷೆಗಳು, ಭಾವನೆಗಳು ವಿಭಜನೆಯಾಗಿವೆ. ಇಂದು ಜಗತ್ತಿನಲ್ಲಿ ಇಷ್ಟೊಂದು ಭಿನ್ನಾಭಿಪ್ರಾಯಗಳು ಮತ್ತು ಯುದ್ಧಗಳಿರುವುದಕ್ಕೆ ಇದೇ ಮೂಲ ಕಾರಣ.
ಈ ವಿಭಜನೆಯಿಂದಾಗಿಯೇ ಒಂದು ಕಾಲದಲ್ಲಿ ಸತೋಪ್ರಧಾನವಾಗಿದ್ದ ಭಾರತ ಇಂದು ತಮೋಪ್ರಧಾನವಾಗಿದೆ. ಇಂದು ಇಲ್ಲಿ ಯಾವುದೇ ದೈವಿ ರಾಜಧಾನಿ ಇಲ್ಲ, ಬದಲಾಗಿ ಪ್ರಜೆಗಳ ಮೇಲಿನ ಪ್ರಜೆಗಳ ರಾಜ್ಯವಿದೆ ಎನ್ನುತ್ತಾರೆ ಬಾಬಾ. ಹೌದು, ಈಗ ಸಂಪೂರ್ಣ ಪ್ರಜಾಪ್ರಭುತ್ವ ಇದೆ. ಇಂತಹ ಸಮಯದಲ್ಲಿ ನಮಗೆ ತಂದೆಯಿಂದ 2 ಅದ್ಭುತ ಆಸ್ತಿಗಳು ಸಿಗುತ್ತವೆ, ಮುಕ್ತಿ ಮತ್ತು ಜೀವನ್ಮುಕ್ತಿ. ಆದರೆ ಈ ಎರಡರ ನಡುವೆ ಏನು ವ್ಯತ್ಯಾಸ? ಎಲ್ಲರಿಗೂ ಎಲ್ಲವೂ ಸಿಗುದಿಲ್ವೇ? ಇಲ್ಲಿರುವ ರಹಸ್ಯವನ್ನು ನಾವು ಆಳವಾಗಿ ಗಮನಿಸಬೇಕು. ಮುಕ್ತಿ ಎಂದರೆ ಈ ಜನನ ಮರಣದ ಚಕ್ರದಿಂದ ತಾತ್ಕಾಲಿಕ ವಿಶ್ರಾಂತಿ ಪಡೆದು ಶಾಂತಿಧಾಮಕ್ಕೆ ಹಿಂತಿರುಗುವುದು. ಇದು ನಾಟಕದ ನಿಯಮದಂತೆ ಪ್ರತಿಯೊಂದು ಆತ್ಮಕ್ಕೂ ಸಿಗುತ್ತದೆ. ಅಂದ್ರೆ ಎಲ್ಲರೂ ಮನೆಗೆ ಹಿಂತಿರುಗಲೇಬೇಕು. ಖಂಡಿತ. ಆದರೆ ಜೀವನ್ಮುಕ್ತಿ ಎಂದರೆ ಭವಿಷ್ಯದ ದೈವೀ ಪ್ರಪಂಚದಲ್ಲಿ, ಅಂದರೆ ಸುಖಧಾಮದಲ್ಲಿ ಜೀವಿಸ್ತಲೇ ಸುಖದ ಅನುಭವ ಮಾಡುವುದು. ಈ ಶ್ರೇಷ್ಠ ಆಸ್ತಿ ಕೇವಲ ಯಾರು ಜ್ಞಾನವನ್ನು ಅಳವಡಿಸಿಕೊಂಡು ಯೋಗಾಗ್ನಿಯ ಮೂಲಕ ತಮ್ಮ ವಿಕರ್ಮಗಳನ್ನು ನಾಶ ಮಾಡಿಕೊಳ್ಳುತ್ತಾರೆಯೋ, ಯಾರು ತೀವ್ರ ಪುರುಷಾರ್ಥ ಮಾಡುತ್ತಾರೆಯೋ ಅವರಿಗೆ ಮಾತ್ರ ಸಿಗುತ್ತದೆ. ಅಂದ್ರೆ ಎಲ್ಲರಿಗೂ ಜೀವನ್ಮುಕ್ತಿ ಸಿಗುವುದಿಲ್ಲ. ಈ ಜ್ಞಾನದ ಕೊರತೆಯಿಂದಲೇ ಭಕ್ತಿ ಮಾರ್ಗದಲ್ಲಿ ಅಂಧಶ್ರದ್ಧೆ ಬೆಳೆದಿದೆ. ಬಾಬಾ ಒಂದು ನೈಜ ಉದಾಹರಣೆ ಕೊಡ್ತಾರೆ. ದೊಡ್ಡ ದೊಡ್ಡ ಶ್ರೀಮಂತರು, ಉದಾಹರಣೆಗೆ ಬಿರ್ಲಾದವರು, ಲಕ್ಷ್ಮೀನಾರಾಯಣರ ಭವ್ಯ ಮಂದಿರಗಳನ್ನು ಕಟ್ಟಿಸ್ತಾರೆ. ಹೌದು, ಭವ್ಯವಾದ ದೇವಸ್ಥಾನಗಳು. ಆದರೆ ಆ ಲಕ್ಷ್ಮೀನಾರಾಯಣರಿಗೆ ಆ ಭವ್ಯ ರಾಜ್ಯ ಎಲ್ಲಿಂದ ಬಂತು? ಅವರು ಯಾರು ಎಂಬುದರ ಅರಿವೇ ಅವರಿಗಿರುವುದಿಲ್ಲ. ಇದು ಕೇವಲ ಗೊಂಬೆ ಪೂಜೆಯಾಗಿದೆ. ಪೂಜ್ಯ ಮತ್ತು ಪೂಜಾರಿ ನಡುವಿನ ಅಂತರವೇ ಇದು. ನಾವೇ ಒಂದು ಕಾಲದಲ್ಲಿ ಪೂಜ್ಯ ದೇವತೆಗಳಾಗಿದ್ದೆವು. ಇತಿಹಾಸವನ್ನು ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದರೆ ಕ್ರಿಸ್ತನಿಗಿಂತ 3000 ವರ್ಷಗಳ ಮೊದಲು ಭಾರತವೇ ಸ್ವರ್ಗವಾಗಿತ್ತು. ಅಷ್ಟು ಪ್ರಾಚೀನವಾದ ಇತಿಹಾಸ ನಮ್ಮದು. ಹೌದು, ನಮ್ಮ ಆ ಶ್ರೇಷ್ಠ ಸ್ಥಿತಿಯಿಂದ ನಾವೀಗ ಕವಡೆಯ ಸಮಾನರಾಗಿದ್ದೇವೆ. ಇದನ್ನು ನೋಡಿಯೇ ದಯಾಹೃದಯಿ ತಂದೆಗೆ ಕರುಣೆ ಬರುತ್ತದೆ ಮತ್ತು ನಮ್ಮನ್ನು ಮತ್ತೆ ವಜ್ರ ಸಮಾನರನ್ನಾಗಿ ಮಾಡಲು ಬರುತ್ತಾರೆ. ಇದು ಕೇವಲ ಭಾರತದ ಕಥೆ ಮಾತ್ರವಲ್ಲ, ಇಡೀ ಪ್ರಪಂಚದ ಕಥೆ. ಅಂದರೆ ಭಕ್ತಿಯಲ್ಲಿ ಸತ್ಯನಾರಾಯಣನ ಕಥೆ ಅಂಟಾರ್ಲ, ಅದು ಇದೇನಾ? ಖಂಡಿತ. ಸಾಧಾರಣ ನರನಿಂದ ನಾರಾಯಣನಾಗುವ ಈ ಕಥೆ ನಿಜಕ್ಕೂ ನಮ್ಮದೇ ಕಥೆ. ವಾವ್! ಆದರೆ ಲೌಕಿಕದಲ್ಲಿ ದೇವರು ಕಣಕಣದಲ್ಲೂ ಇದ್ದಾನೆ, ಸರ್ವವ್ಯಾಪಿಯಾಗಿದ್ದಾನೆ ಎಂದು ನಂಬುತ್ತಾರಲ್ಲ. ಭಗವಂತ ಎಲ್ಲೆಡೆಯೂ ಇದ್ದಿದ್ದರೆ ನಮ್ಮ ಸ್ಥಿತಿ ಇಷ್ಟು ಶೋಚನೀಯವಾಗುತ್ತಿತ್ತೇ? ಇದು ನಾವು ಕೇಳಿಕೊಳ್ಳಬೇಕಾದ ಅತೀ ಮುಖ್ಯವಾದ ಪ್ರಶ್ನೆ. ದೇವರು ಸರ್ವವ್ಯಾಪಿಯಾಗಿದ್ದರೆ, ಪ್ರತಿಯೊಬ್ಬರೊಳಗೂ ಭಗವಂತನಿದ್ದರೆ, ನಾವೇಕೆ ಇಷ್ಟೊಂದು ದುಃಖವನ್ನು ಅನುಭವಿಸಬೇಕು? ನಾವೇಕೆ ಪರಸ್ಪರ ದ್ವೇಷಿಸಬೇಕು? ನಿಜ, ಭಗವಂತ ಇದ್ದರೆ ಅಲ್ಲಿ ದುಃಖ ಇರಲು ಸಾಧ್ಯವೇ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ದೇವರು ಸರ್ವವ್ಯಾಪಿಯಲ್ಲ, ಅವರು ಯುಗಯುಗದಲ್ಲೂ ಬರುವುದೂ ಇಲ್ಲ. ಈ ಹಳೆಯ ಪ್ರಪಂಚ ಅಂತ್ಯವಾಗಿ ಹೊಸ ಪ್ರಪಂಚ ಶುರುವಾಗುವ ನಡುವಿನ ಈ ಕಿರಿದಾದ ಸಂಗಮಯುಗದಲ್ಲಿ ಮಾತ್ರ ಬರ್ತಾರೆ. ಈ ಸಂಗಮಯುಗದ ಪ್ರಾಮುಖ್ಯತೆ ಬಹಳ ದೊಡ್ಡದು. ಹೌದು, ವಿನಾಶದ ಸಿದ್ಧತೆಗಳು ನಡೆಯುತ್ತಿವೆ ಮತ್ತು ಈ ದೆಹಲಿಯು ಭವಿಷ್ಯದಲ್ಲಿ ಪರಿಸ್ಥಾನ, ಅಂದರೆ ದೇವತೆಗಳ ವಾಸಸ್ಥಾನ ಆಗಬೇಕಾಗಿದೆ ಎಂಬ ಗುಟ್ಟನ್ನು ಬಾಬಾ ಬಿಚ್ಚಿಡುತ್ತಾರೆ. ಭಗವಂತ ಬರುವ ವಿಧಾನವೂ ಅಷ್ಟೇ ವಿಶಿಷ್ಟವಾಗಿದೆ. ನಿರಾಕಾರ ಶಿವಬಾಬಾ ಹೇಗೆ ಬರುತ್ತಾರೆ? ಅವರು ಪ್ರಜಾಪಿತ ಬ್ರಹ್ಮನ ಮೂಲಕ ನಮ್ಮೆಲ್ಲ ಆತ್ಮಗಳನ್ನು ದತ್ತಪಡೆಯುತ್ತಾರೆ. ಹೀಗೆ ನಾವು ಮುಖವಂಶಾವಳಿ ಬ್ರಾಹ್ಮಣರಾಗುತ್ತೇವೆ. ಇದು ಶೂದ್ರರಿಂದ ಬ್ರಾಹ್ಮಣರಾಗಿ ನಂತರ ದೇವತೆಗಳಾಗುವ ಸುಂದರ ಪ್ರಯಾಣ. ಹೌದು, ಈ ಪಯಣದಲ್ಲಿ ಸನ್ಯಾಸದ ಪಾತ್ರ ಬಹಳ ಮುಖ್ಯ. ಆದರೆ ಲೌಕಿಕ ಸನ್ಯಾಸದಂತೆ ನಾವು ಜವಾಬ್ದಾರಿಗಳನ್ನು ಬಿಟ್ಟು ಕಾಡಿಗೆ ಹೋಗುವ ಅವಶ್ಯಕತೆ ಇದೆಯೇ? ಖಂಡಿತ ಇಲ್ಲ. ಬಾಬಾ ನಮಗೆ ಅತ್ಯಂತ ಪ್ರಾಯೋಗಿಕವಾದ ಸನ್ಯಾಸವನ್ನು ಕಲಿಸ್ತಾರೆ. ನಾವು ಗೃಹಸ್ಥ ವ್ಯವಹಾರದಲ್ಲಿದ್ದುಕೊಂಡೇ ಕಮಲದ ಹೂವಿನಂತೆ ನಿರ್ಲಿಪ್ತರಾಗಿ ನಮ್ಮೊಳಗಿನ 5 ವಿಕಾರಗಳ ಸನ್ಯಾಸ ಮಾಡಬೇಕು. ಅಂದ್ರೆ ಕೇವಲ ಭೌತಿಕವಾಗಿ ಮನೆ ಬಿಟ್ರೆ ಮನಸ್ಸು ಪರಿಶುದ್ಧವಾಗುವುದಿಲ್ಲ? ಹೌದು, ಭೌತಿಕವಾಗಿ ನದಿಗಳಲ್ಲಿ ಗಂಗಾ ಸ್ನಾನ ಮಾಡುವುದರಿಂದ ಅಥವಾ ಕುಳಿದು ಜಪತಪ ಮಾಡುವುದರಿಂದ ಆತ್ಮ ಸತೋಪ್ರಧಾನವಾಗಲು ಸಾಧ್ಯವಿಲ್ಲ. ಗಂಗೆಯ ನೀರು ಕೇವಲ ದೇಹವನ್ನು ಶುಚಿಗೊಳಿಸಬಹುದು, ಆದರೆ ಆತ್ಮದ ಪಾಪಗಳನ್ನು ತೊಳೆಯಲು ಯೋಗಾಗ್ನಿಯೇ ಬೇಕು. ಈ ಯೋಗಾಗ್ನಿಯ ಪ್ರಾಮುಖ್ಯತೆಯನ್ನು ವಿವರಿಸುವಾಗ ಬಾಬಾ ಬಿಡಿಸಿ ಹೇಳುವ ಶ್ಯಾಮಸುಂದರ ರಹಸ್ಯ ಅತ್ಯಂತ ಅದ್ಭುತವಾಗಿದೆ. ಹೌದು, ಕೃಷ್ಣನ ಬಗ್ಗೆ ಹೇಳುವ ರಹಸ್ಯ. ನಂಬರ್ 1, ಪಾವನರಾಗಿದ್ದ ಕೃಷ್ಣ ಮತ್ತು ಜಗದಂಬೆಯರು ಹೇಗೆ ಕಪ್ಪಾದ್ರು? ಕಪ್ಪಾಗುವುದೆಂದರೆ ಚರ್ಮದ ಬಣ್ಣವಲ್ಲ, ಕಾಮಚಿತೆಯನ್ನೇರಿ, ಅಂದ್ರೆ ವಿಕಾರಗಳಿಗೆ ವಶರಾಗಿ ತಮ್ಮ ಆತ್ಮಿಕ ಹೊಳಪನ್ನು ಕಳೆದುಕೊಂಡರು ಎಂಬ ಮಾನಸಿಕ ವಿಶ್ಲೇಷಣೆ ಎಷ್ಟೊಂದು ತಾರ್ಕಿಕವಾಗಿದೆ. ಹೌದು, ಆ ಪಾವನ ಸ್ಥಿತಿಯನ್ನು ಕಳೆದುಕೊಂಡದ್ದನ್ನೇ ಕಪ್ಪಾಗುವುದು ಅಥವಾ ಶ್ಯಾಮರಾಗುವುದು ಎನ್ನುತ್ತಾರೆ.
ಹಾಗೆಯೇ ಭಕ್ತಿಯಲ್ಲಿ ಇನ್ನೊಂದು ಅಂಧಶ್ರದ್ಧೆ ಇದೆ. ಬಸವನ ಮೇಲೆ ಶಿವ ಸವಾರಿ ಮಾಡ್ತಾನೆ ಎಂದು. ಓ, ನಂದಿವಾಹನ ಅಂತಾರಲ್ಲ. ಹೌದು, ಆದರೆ ನಿರಾಕಾರ ಪರಮಾತ್ಮನಿಗೆ ಭೌತಿಕ ಕಾಲುಗಳಿಲ್ಲ. ಹಾಗಾಗಿ ಅವರು ಪ್ರಜಾಪಿತ ಬ್ರಹ್ಮನ ಸಾಕಾರ ರಥದಲ್ಲಿ ಪ್ರವೇಶ ಮಾಡ್ತಾರೆ. ಇದನ್ನೇ ಬಾಬ್ದಾದ ರಹಸ್ಯ ಎನ್ನುತ್ತಾರೆ. ಶಿವ ಮತ್ತು ಬ್ರಹ್ಮ ಇಬ್ಬರೂ ಒಟ್ಟಿಗಿದ್ದಾರೆ. ಇಂತಹ ಗಹನವಾದ ರಹಸ್ಯಗಳನ್ನು ಸೃಷ್ಟಿಕರ್ತನ ಹೊರತು ಬೇರೆ ಯಾರೂ ತಿಳಿಸಲು ಸಾಧ್ಯವಿಲ್ಲ. ಈ ಸಂಪೂರ್ಣ ಜ್ಞಾನ ಮಂಥನ ನಮ್ಮ ಅಂತಃಕರಣವನ್ನು ಜಾಗೃತಗೊಳಿಸುವಂತಿದೆ. ಭೌತಿಕ ಆಚರಣೆಗಳನ್ನು ಮೀರಿ ಅಂತರಂಗದ ಪರಿವರ್ತನೆಗೆ ಬಾಬಾ ನೀಡುವ ಕರೆ ಅತ್ಯಂತ ಸ್ಪಷ್ಟವಾಗಿದೆ. ಈಗ ನಾವು ಬಾಬಾರವರ ನೆನಪು, ಪ್ರೀತಿಯನ್ನು ಸ್ವೀಕರಿಸೋಣ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಇಂದಿನ ಮುರಳಿಯ ಧಾರಣೆಯ ಮುಖ್ಯ ಸಾರದಲ್ಲಿ 2 ಪ್ರಮುಖ ಹೆಜ್ಜೆಗಳಿವೆ. ಮೊದಲನೇದಾಗಿ, ತಂದೆಯಿಂದ ಸಿಗುತ್ತಿರುವ ಈ ಜ್ಞಾನಾಮೃತವನ್ನು ನಾವು ಸ್ವಯಂ ಕುಡಿಯಬೇಕು ಮತ್ತು ಇತರರಿಗೂ ಕುಡಿಸಬೇಕು. ಅಂದ್ರೆ ಜ್ಞಾನದ ಪ್ರಸಾರ ಮಾಡಬೇಕು. ಖಂಡಿತ. ಪೂಜಾರಿಗಳಿಂದ ಮತ್ತೆ ಪೂಜ್ಯರಾಗಲು ನಮ್ಮೊಳಗಿನ ವಿಕಾರಗಳನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು. ನಾವು ದಿನನಿತ್ಯದ ನಡವಳಿಕೆಯಲ್ಲಿ ನಮ್ಮ ವಿಕಾರಗಳನ್ನು ಸೂಕ್ಷ್ಮವಾಗಿ ಗುರುತಿಸಿ ಅವುಗಳನ್ನು ಯೋಗಾಗ್ನಿಯಲ್ಲಿ ಸುಡುತ್ತಾ ಹೋದಾಗ ಮಾತ್ರ ಇದು ಸಾಧ್ಯ. 2ನೇ ಅಂಶದಲ್ಲಿ ಬಾಬಾ ಹೇಳ್ತಾರೆ, ಸ್ವರ್ಗಕ್ಕೆ ಕರೆದೊಯ್ಯುವ ತಂದೆಯ ಪ್ರತಿಯೊಂದು ಮಾತನ್ನು, ಅಂದರೆ ಶ್ರೀಮತವನ್ನು ಪೂರ್ಣ ನಿಶ್ಚಯ ಬುದ್ಧಿಯಿಂದ ಪಾಲಿಸಬೇಕು. ಲೌಕಿಕ ಜಗತ್ತಿನ ಗೊಂದಲಗಳಲ್ಲಿ ಅನೇಕ ಜನರ ಅಭಿಪ್ರಾಯಗಳ ನಡುವೆ ನಾವು ದಾರಿ ತಪ್ಪುವುದು ಸಹಜ. ಹೌದು, ಹೊರಗಿನ ಪ್ರಭಾವ ಬಹಳ ಇರ್ತದೆ. ಆದರೆ ಪರಮಾತ್ಮನ ಶ್ರೀಮತವೇ ನಮಗೆ ದಾರಿದೀಪ. ಅದರಲ್ಲಿ ಸಂಪೂರ್ಣ ನಂಬಿಕೆ ಇಡಬೇಕು. ಇಂದಿನ ವರದಾನವು ಈ ನಂಬಿಕೆಯನ್ನು ಮತ್ತಷ್ಟು ಬಲಪಡಿಸುತ್ತದೆ. ಅನುಭವದ ವಿಲ್ಪವರ್ ಮೂಲಕ ಮಾಯೆಯ ಪವರನ್ನು ಎದುರಿಸುವಂಥ ಅನುಭವಿ ಮೂರ್ತಿಭವ. ಕೇವಲ ಜ್ಞಾನವಿದ್ದರೆ ಸಾಲದು, ಅದು ನಮ್ಮ ಅನುಭವಕ್ಕೆ ಬರಬೇಕು. ಅನುಭವದ ಅಥಾರಿಟಿ ಅಂತ ಬಾಬಾ ಯಾವಾಗ್ಲೂ ಹೇಳ್ತಾರೆ. ನಿಜ. ಲೌಕಿಕದಲ್ಲಿ ದೊಡ್ಡ ದೊಡ್ಡ ಪ್ರಲೋಭನೆಗಳು ಅಥವಾ ಕಷ್ಟಗಳು ಬಂದಾಗ ನಮ್ಮ ಶಾಂತಿಯ ಅಥವಾ ಯಾದ್ನ ಒಂದು ಸಣ್ಣ ಅನುಭವವೇ ನಮಗೆ ದೊಡ್ಡ ವಿಲ್ಪವರ್ ಅಥವಾ ಸಂಕಲ್ಪ ಶಕ್ತಿಯನ್ನು ಕೊಡುತ್ತದೆ. ಮಾಯೆಯ ಶಕ್ತಿ ಆ ಅನುಭವದ ಮುಂದೆ ಸಂಪೂರ್ಣ ದುರ್ಬಲವಾಗುತ್ತದೆ. ಇಂದಿನ ಸ್ಲೋಗನ್ ನಮ್ಮ ದೈನಂದಿನ ಪುರುಷಾರ್ಥಕ್ಕೆ ಅತ್ಯುತ್ತಮವಾದ ಮಾನಸಿಕ ಆಧಾರವಾಗಿದೆ. ಒಬ್ಬರು ಇನ್ನೊಬ್ಬರನ್ನು ನೋಡುವುದಕ್ಕೆ ಸ್ವಯಂನು ನೋಡಿಕೊಳ್ಳಿ ಹಾಗೂ ಪರಿವರ್ತನೆ ಮಾಡಿಕೊಳ್ಳಿರಿ. ನಾವು ಯಾವಾಗ್ಲೂ ಬೇರೆಯವರ ತಪ್ಪುಗಳನ್ನು ಹುಡುಕುತ್ತಿರುತ್ತೇವೆ, ಅವರು ಹೀಗೆ ಮಾಡಬಾರದಿತ್ತು ಎಂದು ಕೊರಗುತ್ತೇವೆ. ಹೌದು, ಅದರಲ್ಲಿ ನಮ್ಮ ಶಕ್ತಿ ಬಹಳ ವ್ಯರ್ಥವಾಗುತ್ತದೆ. ನಿಜ. ನಮ್ಮನ್ನು ನಾವು ಪರಿವರ್ತನೆ ಮಾಡಿಕೊಂಡರೆ ಜಗತ್ತು ತಾನಾಗಿ ಬದಲಾಗುತ್ತದೆ. ಮತ್ತು ಇಂದಿನ ಅವ್ಯಕ್ತ ಇಶಾರೆಯಲ್ಲಿ ಬಾಬಾ ಬಹಳ ಸುಂದರವಾದ ಮಾರ್ಗದರ್ಶನ ನೀಡಿದ್ದಾರೆ. ಸದಾ ಅಚಲ, ಅಡೋಲ, ಏಕರಸ ಸ್ಥಿತಿಯ ಅನುಭವ ಮಾಡಿ ಅಂತ. ಅಂದ್ರೆ ಪರಿಸ್ಥಿತಿಗಳು ಏನೇ ಬಂದರೂ ಕದಲಬಾರದು. ಖಂಡಿತ. ಪರಿಸ್ಥಿತಿಗಳು ಬದಲಾಗಬಹುದು, ಜನರು ನಮ್ಮನ್ನು ನಿಂದಿಸಬಹುದು ಅಥವಾ ಹೊಗಳಬಹುದು, ಆದರೆ ನಮ್ಮ ಆಂತರಿಕ ಸ್ಥಿತಿ ಮಾತ್ರ ಕದಲಬಾರದು. ಅದೇ ನಿಜವಾದ ಆತ್ಮಿಕ ಶಕ್ತಿ. ಈಗ ನಾವು ಈ ಅತ್ಯಮೂಲ್ಯವಾದ ಜ್ಞಾನರತ್ನಗಳನ್ನು ನಮ್ಮ ಅಂತರಂಗದ ಆಳಕ್ಕೆ ಇಳಿಸಿಕೊಳ್ಳೋಣ. ದೈನಂದಿನ ಗದ್ದಲಗಳಿಂದ ನಮ್ಮ ಮನಸ್ಸನ್ನು ನಿಧಾನವಾಗಿ ಹಿಂದಕ್ಕೆ ತರೋಣ. ಹೌದು, ನಿಧಾನವಾಗಿ ಕಣ್ಣುಗಳನ್ನು ಮೃದುಗೊಳಿಸಿ ನಮ್ಮ ಗಮನವು ಹೊರಜಗತ್ತಿನಿಂದ ಒಳಮುಖವಾಗಿ ಹರಿಯಲಿ. ಸಂಪೂರ್ಣ ವೈರಾಗ್ಯ ಭಾವನೆಯಿಂದ ಈ ಹಳೆಯ ಪ್ರಪಂಚದ ಭ್ರಮೆಗಳನ್ನು ದೂರ ಸರಿಸೋಣ. ನಾನು ಒಂದು ಹೊಳೆಯುವ ಚೈತನ್ಯ ಜ್ಯೋತಿ, ಶುದ್ಧವಾದ ಪ್ರಶಾಂತವಾದ ಆತ್ಮ. ನನ್ನ ಬುದ್ಧಿಯ ವಿಮಾನವು ಈ ಭೌತಿಕ ಪ್ರಪಂಚವನ್ನು ದಾಟಿ ಶಬ್ದಾತೀತವಾದ ಸುವರ್ಣ ಪ್ರಕಾಶದಿಂದ ತುಂಬಿರುವ ಪರಮಧಾಮವನ್ನು ತಲುಪಿದೆ. ಅಲ್ಲಿ ನನ್ನ ಆತ್ಮಿಕ ತಂದೆ, ಜ್ಞಾನದ ಸಾಗರ, ಶಾಂತಿಯ ಸಾಗರ ಶಿವಬಾಬಾ ಪ್ರಕಾಶಿಸುತ್ತಿದ್ದಾರೆ. ಆ ಪರಮ ಜ್ಯೋತಿಯಿಂದ ಪವಿತ್ರತೆಯ ಮತ್ತು ಅಸೀಮ ಶಾಂತಿಯ ದಿವ್ಯ ಕಿರಣಗಳು ನೇರವಾಗಿ ನನ್ನ ಮೇಲೆ ಬೀಳುತ್ತಿವೆ. ಆ ದಿವ್ಯ ಕಿರಣಗಳು ನನ್ನೊಳಗಿನ ಜನ್ಮಾಂತರದ ವಿಕಾರಗಳನ್ನು, ಭೀತಿಯನ್ನು ಸುಟ್ಟು ಹಾಕುತ್ತಿವೆ. ನಾನು ಸಂಪೂರ್ಣ ಸತೋಪ್ರಧಾನ ಸ್ಥಿತಿಯನ್ನು ಅನುಭವಿಸುತ್ತಿದ್ದೇನೆ. ನಾನು ಅನುಭವಿ ಮೂರ್ತಿ. ಮಾಯೆ ಯಾವುದೇ ಶಕ್ತಿ, ಯಾವುದೇ ಪರಿಸ್ಥಿತಿ ನನ್ನ ಅಚಲ, ಅಡೋಲ ಸ್ಥಿತಿಯನ್ನು ಕದಲಿಸಲು ಸಾಧ್ಯವಿಲ್ಲ. ನಾನು ನನ್ನನ್ನು ದಿನೇ ದಿನೇ ಪರಿವರ್ತನೆ ಮಾಡಿಕೊಳ್ಳುತ್ತಿದ್ದೇನೆ. ಈ ಪರಮ ಶಾಂತಿಯ ಅಲೆಗಳು ನನ್ನಿಂದ ಸಂಪೂರ್ಣ ವಿಶ್ವಕ್ಕೆ ಹರಡುತ್ತಿವೆ. ಓಂ ಶಾಂತಿ. ಓಂ ಶಾಂತಿ. ಆತ್ಮಿಕ ಅರಿವು ಜನ್ಮಾಂತರದ ಗೊಂದಲಗಳನ್ನು ಹೇಗೆ ಪುನರ್ರಚಿಸಬಲ್ಲದು ಎಂಬುದು ಬೆರಗುಗೊಳಿಸುವ ಸಂಗತಿ. ದೈನಂದಿನ ಜೀವನದಲ್ಲಿ ಅನಿರೀಕ್ಷಿತ ಸವಾಲುಗಳು ಎದುರಾದಾಗ ಆಂತರಿಕ ಶಾಂತಿಯ ಒಂದು ಚಿಕ್ಕ ಅನುಭವವು ಮಾಯೆಯ ಪ್ರಭಾವದ ಎದುರು
ಹೇಗೆ ಅಗಾಧವಾದ ರಕ್ಷಣೆಯನ್ನು ಒದಗಿಸಬಲ್ಲದು ಎಂಬುದನ್ನು ಗಮನಿಸುವುದು ಅತ್ಯಂತ ಆಸಕ್ತಿದಾಯಕವಾಗಿರುತ್ತದೆ. ಆ ಅನುಭವದ ಶಕ್ತಿ ನಮ್ಮನ್ನು ಹೇಗೆ ಅಚಲವಾಗಿರಿಸುತ್ತದೆ ಎಂದು ಮಂಥನ ಮಾಡುತ್ತಿರೋಣ. ಇಂದಿನ ಈ ಜ್ಞಾನದ ಮಾತುಗಳು ನಿಮ್ಮ ದಿನವನ್ನು ಪವಿತ್ರವಾಗಿಸಲಿ ಎಂದು ಆಶಿಸುತ್ತೇವೆ. ಹಿರಿಯರು ಹೇಳಿದಂತೆ, ಕೇಳುವುದು ಸುಲಭ, ಮಂಥನ ಮಾಡುವುದು ಶ್ರೇಷ್ಠ. ಪ್ರತಿದಿನ ಹೀಗೆಯೇ ಬಾಬಾರವರ ಮಧುರ ಮಹಾವಾಕ್ಯಗಳನ್ನು ಆಲಿಸಲು ಮತ್ತು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಮರೆಯಬೇಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ದಿನನಿತ್ಯದ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಸದಾ ಖುಷಿಯಾಗಿರಿ, ಶಾಂತಿಯಿಂದರಿ. ಓಂ ಶಾಂತಿ.